ನಮಸ್ಕಾರ. ನನಗೆ ಇವತ್ತು ಒಂದು ಮಾತು ನೆನಪಾಗ್ತಾಯಿದೆ. ನಮ್ಮ ಅಜ್ಜಿ ಹೇಳಿರ್ತಕ್ಕಂಥ ಒಂದು ಮಾತು, ನಮ್ಮ ಆಯಿ ಹೇಳಿರ್ತಕ್ಕಂಥ ಒಂದು ಮಾತು. ನಮ್ಮ ಅಜ್ಜಿ ಆಗಾಗ ಹೇಳ್ತಾಯಿದ್ರು. ನಮ್ಮ ಅಜ್ಜಿಗೆ ನಮ್ಮ ಅಜ್ಜ ಹೇಳಿರ್ತಕ್ಕಂಥ ಮಾತನ್ನು ನನಗೆ ಹೇಳ್ತಾಯಿದ್ರು. ಮಾತಿನ ಸಂದರ್ಭದಲ್ಲಿ ಬಂದಾಗ, ನಾನು ಸೋತು ಕುಂತಾಗ, ನಾನು ಜೀವನದಲ್ಲಿ ಉತ್ಸಾಹ ಕಳೆದುಕೊಂಡಾಗ, ಆ ಅಜ್ಜಿ ನಮ್ಮ ಅಜ್ಜಿಗೆ ಹೇಳಿದ ಮಾತನ್ನು, ತನಗೆ ಹೇಳಿದ ಮಾತನ್ನು ನನಗೆ ಹೇಳ್ತಾರೆ. ನಮ್ಮ ಅಜ್ಜ ನನ್ನ ಅಜ್ಜಿಗೆ ಏನು ಹೇಳಿದ್ರಲ್ಲ ಆ ಮಾತು ನನಗೆ ಹೇಳ್ತಾಯಿದ್ರು. ಇವತ್ತು ಆ ನಮ್ಮ ಅಜ್ಜನ ಮಾತು ಸತ್ಯ ಆಗ್ಯದ. ಏನಂದ್ರೆ, ನಮ್ಮ ಅಜ್ಜಿಗೆ ಏನು ಹೇಳ್ತಿದ್ನಂದರೆ, ಕೊಡ ಶಿವ ಏನು ಬಡವಾದನೇನು ಅಂತೇಳಿ. ಶಿವ ಭಗವಂತ ಆ ಶಿವ ಕೊಡ್ತಕ್ಕಂಥ ವ್ಯಕ್ತಿ ಆತ. ಅದಕ್ಕೆ ಕೊಡ ಶಿವ. ಯಾರು ಭಕ್ತರು ಏನು ಕೇಳ್ತಾರೆ ಅದನ್ನು ಕೊಟ್ಬಿಡ್ತಾನಂತ. ಏನೇ ಕೇಳಿ ಅದನ್ನು ಕೊಡ್ತಾನೆ. ರಾವಣನಿಗೆ ತನ್ನ ಆತ್ಮಲಿಂಗವನ್ನೇ ದಾರಿ ಹಿಡಿದಂಥ ವ್ಯಕ್ತಿ ಆತ. ಅಂಥ ಶಿವ, ಅದಕ್ಕಾಗಿ ಅದಕ್ಕೆ ಕೊಡ ಶಿವ. ನೋಡಿರಿ, ಜನಪದರ ಮಾತು ಎಷ್ಟು ಸುಂದರ. ಕೊಡ ಶಿವ ಬಡವಾದನೇನು, ಆತ ಸ್ಮಶಾನವಾಸಿ ಇರ್ಬೋದು, ಮೈ ತುಂಬ ಬೂದಿ ಹಚ್ಕೊಂಡಿರ್ಬೋದು, ಶ್ರೀಮನ್ನಾರಾಯಣನಂತೆ ಸಂಪದ್ಭರಿತನಾಗಿ ಇದ್ದದೇ ಇರ್ಬೋದು. ಆದರೆ ಆ ಕೊಡುವಿಕೆಯಲ್ಲಿ ಏನು ಶ್ರೀಮಂತಿಕೆ ಇದೆಯಲ್ಲ, ಅಲ್ಲಿ ಎಂದು ಬರ್ತಾನೆ. ಅದಕ್ಕಾಗಿ ನಮ್ಮ ಅಜ್ಜ ಆ ಜನಪದ ಮಾತನ್ನು ನಮ್ಮ ಅಜ್ಜಿಗೆ ಹೇಳ್ತಿದ್ದಂತೆ, ಕೊಡ ಶಿವ ಏನು ಬಡವಾದನೇನು. ಆ ಮಾತನ್ನು ನನ್ನ ಅಜ್ಜಿ ನನಗೆ ಹೇಳ್ತಾಯಿದ್ರು. ಆ ಅಜ್ಜಿಯ ಮಾತುಗಳು ನನಗೆ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸ್ತಾ ಇತ್ತು. ನನ್ನ ಹಿಂದಿರ್ತಕ್ಕಂಥ ಆ ಭಗವಂತ, ನನ್ನ ಬೆನ್ನೆಲುಬಾಗಿರ್ತಕ್ಕಂಥ ಆ ಈಶ, ಆ ಶಿವ ಒಂದಿಲ್ಲ ಒಂದಿನ ನನಗೂ ಕೊಡ್ತಾನೆ. ನಾನು ಕೇಳಿದ್ದನ್ನು ನನಗೆ ಕೊಡ್ತಾನೆ. ಇವತ್ತು ಕಷ್ಟಪಟ್ಟು ಪರೀಕ್ಷೆ ಮಾಡ್ತಿರ್ಬೋದು, ಮುಂದೊಂದು ದಿನ ಆ ಶಿವ ನನ್ನ ಇಚ್ಛೆಯನ್ನು ನೆರವೇರಿಸ್ತಾನೆ ಅನ್ನುವ ಭರವಸೆಯಲ್ಲಿ ನಾನು ಪ್ರಯತ್ನದಲ್ಲಿ ತೊಡಗ್ತಾ ಇದ್ದೆ. ಆ ಭರವಸೆಯಲ್ಲಿ ಆ ನೋವನ್ನು ಮರಿತಾ ಇದ್ದೆ. ಅದರಿಂದ ನನಗೆ ಹೊಸ ಉತ್ಸಾಹ ಉಂಟಾಗ್ತಿತ್ತು. ಕೊಡ ಶಿವ ಏನು ಬಿಡುವುದನ್ನು, ಈ ಮಾತು ನಾನು ಈಗಲೂ ಕೂಡ ನೆನಪು ಮಾಡ್ಕೊಳ್ತೇನೆ. ಕೆಲವೊಂದು ಸಂದರ್ಭದಲ್ಲಿ ಕೊಡ್ತಾನೆ ಶಿವ, ಆದರೆ ತಾಳ್ಮೆಯಿಂದ ನಾನು ಕಾಯಬೇಕು. ನನ್ನ ಪ್ರಯತ್ನವನ್ನು ನಾನು ಮಾಡಬೇಕು. ನಾನು ಕೇಳಿದ್ದನ್ನು ಕೊಡ್ತಾನೆ. ಯಾಕಂದರೆ ಭಕ್ತರ ಅಧೀನಾಥ. ಈ ಮಾತು ತುಂಬ ಶಕ್ತಿಯುತವಾದದ್ದು. ಕೊಡ ಶಿವ ಏನು ಬಡವಾದನು. ನೋಡಿ, ಬದುಕಿಗೆ ಭರವಸೆ ಮುಖ್ಯ. ಒಂದು ಸಾರಿ ಭರವಸೆ ಹುಟ್ಟಿತು ಅಂದರೆ ನಮಗೆ ಹೊಸ ಶಕ್ತಿ ಬರ್ತದೆ. ಅದೇನೇ ಕಷ್ಟ ಇರಲಿ, ನಾವು ಅದೇನೇ ತೊಂದರೆಯಲ್ಲಿರಲಿ, ಧೈರ್ಯ ಬರ್ತದೆ. ನಾನು ಈ ತೊಂದರೆಯನ್ನು ಎದುರಿಸಬಲ್ಲೆ, ಈ ಕಷ್ಟವನ್ನು ಪಾರು ಮಾಡಬಲ್ಲೆ, ಇದನ್ನು ಸಾಧಿಸಬಲ್ಲೆ. ಆತ್ಮವಿಶ್ವಾಸ ಬರ್ತದೆ ನಮಗೆ. ಅದು ಆ ಆತ್ಮವಿಶ್ವಾಸವನ್ನು ಆ ಮಾತು ತುಂಬುತ್ತದೆ. ಅಷ್ಟೇ, ನಮಗೆ ಆ ಮಾತಿನಲ್ಲಿ ಒಂದು ಭರವಸೆ ಇರಬೇಕು. ಅಪನಂಬಿಕೆ ಇದ್ದರೆ ಅದು ಆಗೋದಿಲ್ಲ ಕೆಲಸ. ಇದಕ್ಕೆ ಹೋಲುವಂಥ ಇನ್ನೊಂದು ಮಾತು ಏನಂದರೆ, ಹುಟ್ಟಿಸಿದ್ದೇವರು ಫುಲ್ ಮೇಯಿಸ್ತಾನೆ, ಮೇಯಿಸಲ್ಲ, ಕಾಪಾಡ್ತಾನೆ. ಆದರೆ ನಮ್ಮ ಒಂದು ಪ್ರಯತ್ನ ನಾವು ಮಾಡ್ತಾ ಇರಬೇಕು, ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಅಂದಾಗ ನಾವು ಅಂದ್ಕೊಂಡಿದ್ದು ಆಗ್ತದೆ. ಮತ್ತು ನಮ್ಮ ಉದ್ದೇಶವೂ ಕೂಡ ಒಳ್ಳೆಯದಾಗಿರಬೇಕು. ಅದನ್ನು ಕೂಡ ಮುಖ್ಯನೇ. ದುರುದ್ದೇಶದಿಂದ ನಮ್ಮ ಪ್ರಯತ್ನ ನಾವು ಮಾಡಿದೆವಂದರೆ
ಸ್ವಲ್ಪ ಯಶಸ್ಸು ಸಿಗ್ಬೋದು, ಕೊನೆಗೆ ವಿನಾಶ ಕಟ್ಟಿಟ್ಟ ಬುತ್ತಿ. ನೆನಪಿರಲಿ ಮಿತ್ರರೇ, ಕೊಡಾಶಿವ ಬಡವಿಲ್ಲ, ಭರವಸೆ ಕಳ್ಕೊಬೇಡಿ. ಕಷ್ಟದಲ್ಲಿ ಭರವಸೆ ಮೂಡಿಸುವ ಮಾತಿದು. ನನಗೆ ನಿಮಗೂ ಕೂಡ ಈ ಮಾತು ಭರವಸೆ ನೀಡ್ತದೆ ಅಂತೇಳಿ ನಾನು ನಂಬ್ತೀನಿ. ಧನ್ಯವಾದಗಳು.